approaching Tower Spring Street at Belmead Drive. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಸಮಯ 12:30, ಎಲ್ಲ ಫುಲ್ ರೆಡಿ ಆಗಿದ್ದೀನಿ. ಸೊ ಇಲ್ಲಿ ಡ್ರೈವಿಂಗ್ ಆಫೀಸ್ಗೆ ಹೋಗ್ಬೇಕು. ನಾನು ಡ್ರೈವಿಂಗ್ ಆಫೀಸ್ಗೆ ಹೋಗಿ ಎಕ್ಸಾಮ್ ಬರೀಬೇಕಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸೊ ಯಾಕಂತಂದರೆ 6 ತಿಂಗಳಾಯಿತು ಅಮೇರಿಕಾಗೆ ಬಂದು. 6 ತಿಂಗಳಿಂದನೂ ನನಗೆ ಅದು ನೆಸೆಸಿಟಿ ಬರಲಿಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ನಾನು ಆಚೆ ಹೋಗ್ತಾ ಇರಲಿಲ್ಲ ಜಾಸ್ತಿ. ಸೊ ಹಾಗಾಗಿ ನನಗೆ ಕಾರು ಅವಶ್ಯಕತೆನೂ ಇರಲಿಲ್ಲ, DL ಅವಶ್ಯಕತೆನೂ ಇರಲಿಲ್ಲ. ಬಟ್ ಈಗ ನೆಕ್ಸ್ಟು ಆಫೀಸ್ಗೆ ಹೋಗಬೇಕು 3 days a week. ಸೊ ಇಲ್ಲಿ ಆಫೀಸ್ ನನಗೇನಂತಂದರೆ ಇಲ್ಲಿಂದ ಒಂದು 25 miles ಆಗುತ್ತೆ. ಸೊ ಏನಿಲ್ಲ ಅಂತಂದ್ರೂ ನನಗೆ ಒಂದು ಹೆಚ್ಚು ಕಮ್ಮಿ $100 ಪರ್ ಡೇ ಮಿನಿಮಮ್, ಆನ್ ಆನ್ ಅವರೇಜು $100 ಅಲ್ಲೇ ಹೊರಟೋಗುತ್ತೆ. ಇನ್ ಕೇಸ್ ನಾನು ಆಫೀಸ್ಗೆ ಹೋದರೆ ಕ್ಯಾಬ್ ತೊಗೊಂಡು. ಕ್ಯಾಬ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಹಾಗಾಗಿ ಬೇರೆ ಆಪ್ಷನ್ ಇಲ್ಲ, ಕಾರ್ ತೊಗೊಳ್ಳೇಬೇಕು. ಕಾರ್ ತೊಗೋಬೇಕಂತಂದ್ರೆ DL ಬೇಕು. DL ಬೇಕಂತಂದರೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ, ವೆರಿ ಸಿಂಪಲ್. ಸೊ ಇದು ಪ್ರೋಸೆಸ್ ಬಂದ್ಬಿಟ್ಟು ಹೆಂಗಿರತ್ತೆ ಅಂತಂದರೆ, ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ನಾವು ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿಬಿಟ್ಟು ಎನಿ ಟೈಮ್ ನಾವು ಆಫೀಸ್ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದರೆ ರಿಟರ್ನ್ ಟೆಸ್ಟ್ ಕೊಡ್ತಾರೆ. ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ, ನಾನು ಇಮಿಗ್ರೆಂಟ್ ಅಲ್ವ ಇಲ್ಲಿ, ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ವೆರಿಫೈ ಮಾಡಿ, ಸೊ ನಮಗೆ ಎಕ್ಸಾಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಎಕ್ಸಾಮ್ಗೆ ನಮ್ಗೆ ಎಂಟ್ರಿ ಕೊಡ್ತಾರೆ. ನಾವು ಎಕ್ಸಾಮ್ ಬರೀಬೇಕು. 40 ಕ್ವಶನ್ಸಲ್ಲಿ 35 ಕರೆಕ್ಟ್ ಮಾಡಬೇಕು ನಾವು. 5 ರಾಂಗ್ ಆನ್ಸರ್ಸ್ ಇದ್ರೂ ಪರವಾಗಿಲ್ಲ, 35. ಎನಿಥಿಂಗ್ ಮೋರ್ ದೆನ್ 5 ರಾಂಗ್ ಆನ್ಸರ್ಸ್ ಫೇಲ್ಡ್. ಮತ್ತೆ ಇನ್ನೊಂದು ಸರಿ ತೊಗೋಬೇಕಾಗುತ್ತೆ, ರೀಟೇಕ್ ತೊಗೋಬೇಕಾಗತ್ತೆ. ಸೊ ಅದಾದಮೇಲೆ ಮತ್ತೆ ಕಾರ್ ಡ್ರೈವಿಂಗ್, ಲೈಕ್ ಫಿಸಿಕಲ್ ಡ್ರೈವಿಂಗ್ ಕಾರ್ ತೊಗೊಂಡೋಗ್ಬಿಟ್ಟು ನಾವು ಅದೊಂದು ಟೆಸ್ಟ್ ಇರುತ್ತೆ, ಅದನ್ನು ಮುಗಿಸ್ಕೋಬೇಕಾಗತ್ತೆ. ಹಾಗೆ ಅದಾದಮೇಲೆ ನಮಗೆ DL ಬರೋದಕ್ಕೆ ಒಂದು 2 weeks ಆದರೂ ಆಗುತ್ತೆ. ಬಟ್ ಈಗ ಎಲ್ಲೆಲ್ಲೂ ನಾನು ಹೋಗಿ ಎಕ್ಸಾಮ್ ಬರೆದಾಗ, ಎಕ್ಸಾಮ್ ಬರೆದಿದ್ದಾದ ತಕ್ಷಣ ನನಗೆ ಎಲ್ಲೆಲ್ಲಿ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಅಕ್ನಾಲೇಜ್ಮೆಂಟ್ ಇಟ್ಕೊಂಡು ಯಾರಾದರೂ DL ಇರೋ ಪರ್ಸನ್ ಜೊತೆ ನಾನು ಕಾರ್ ಡ್ರೈವ್ ಮಾಡ್ಬೋದು. ಸೊ ಇಟ್ಸ್ ಲೈಕ್ ಎ ಲರ್ನಿಂಗ್ ಲೈಸೆನ್ಸ್ ಅಂತ ಹೇಳ್ತಾರಲ್ವ, ಸೊ ಆ ಥರ ನಾನು ಕಾರ್ ಡ್ರೈವ್ ಮಾಡ್ಬೋದು. ಅಟ್ಲೀಸ್ಟ್ ಅದನ್ನು ತೊಗೊಳ್ಳೋಣ. ಅದಾದಮೇಲೆ ನನಗೆ ಹೆಂಗೂ ಡ್ರೈವಿಂಗ್ ಬರುತ್ತೆ. ಬಟ್ ಇಲ್ಲಿ ಕೆಲವೊಂದೆಲ್ಲ ರೂಲ್ಸ್ ಇರೋದ್ರಿಂದ 1 or 2 days ಇಲ್ಲಿ ಯಾರ್ದಾದ್ರೂ ಫ್ರೆಂಡ್ ಕಾರ್ನ ಯೂಸ್ ಮಾಡಿಕೊಂಡು, ಫ್ರೆಂಡ್ ಹೆಲ್ಪ್ ತೊಗೊಂಡು ಅದನ್ನು ಕ್ಲಿಯರಾಗಿ ಕಲ್ತ್ಕೊಂಡು ನೆಕ್ಸ್ಟ್ ಹೋಗಿ ಒಂದು ಎಕ್ಸಾಮ್ ಕೊಡೋಣ ಅಂತ ನಾನು, ಅಂದರೆ ಟೆಸ್ಟ್ ಕೊಡೋಣ, ಫಿಸಿಕಲ್ ಟೆಸ್ಟ್ ಅಂದ್ಕೊಂಡಿದ್ದೀನಿ. ಸೊ ಇದು ಮ್ಯಾಟ್ರು. ಈಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ರೂಮಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಸೊ ಹಾಗಾಗಿ ನಾನೀಗ ಅಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೂ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು. ಬಿಕಾಸ್ ಯಾರಾದರೂ ಇದ್ದಿದ್ರೆ ನಾನು ಆರಾಮಾಗಿ ಡ್ರಾಪ್ ಮಾಡ್ತಾಯಿದ್ರು, ಪಿಕ್ ಮಾಡ್ತಾಯಿದ್ರು. ಬಟ್ ಯಾರೂ ಇಲ್ದಿದ್ರಿಂದ ನಾನೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಅವರು ನೆಕ್ಸ್ಟ್ ವೀಕ್ ಬರ್ತಾರೆ. ನೆಕ್ಸ್ಟ್ ವೀಕ್ವರೆಗೂ ನಾನು ವೆಯ್ಟ್ ಮಾಡೋದು ಬೇಡ. ಅಗೈನ್ 5-6 days ಯಾಕೆ ವೆಯ್ಟ್ ಮಾಡೋದು. ಸೊ ಹೆಂಗೂ ಇಲ್ಲೇ ಇರೋದು, ಒಂದು 6 miles ಏನೋ ಇರುತ್ತೆ. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ 2 ಬಸ್ನ ನಾನು ಚೇಂಜ್ ಮಾಡಬೇಕು. ಟೋಟಲ್ ಆನ್ ಆನ್ ಅವರೇಜ್ ವಿತ್ ವಾಕಿಂಗ್ ಎವ್ರಿಥಿಂಗ್ ಸೇರಿ ಇಲ್ಲಿಂದ 40 ನಿಮಿಷ ಆಗುತ್ತೆ. ಸೊ ನನಗೇನೋ ಓಕೆ ಅನ್ನಿಸ್ತು. ಸೊ ಹಾಗೆ ನಿಮಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ, ಒಂದು ಸರಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಈ ಸರಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗೋಣ ಅಂತ. ಲಾಸ್ಟ್ ಟೈಮ್ ಅಂತೂ ಭಾರಿ ಹಾರಿಬಲ್ ಆಗಿತ್ತು. ಮಣ್ಣ ಮನೆಯಿಂದ ನಾನು ಏರ್ಪೋರ್ಟಲ್ಲಿ ಇಟ್ಕೊಂಡೆ. ಏರ್ಪೋರ್ಟಲ್ಲಿ ಇಟ್ಕೊಂಡು ಕ್ಯಾಬ್ ಬುಕ್ ಮಾಡ್ತೀನಿ, ನೋಡಿದ್ರೆ $100 ಇದೆ. ಇಟ್ಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಲೈಕ್ 25 miles. 25 milesಗೆ $100. ಐ ವಾಸ್ ಲೈಕ್ ಲಿಟ್ರಲಿ ಫ್ರಸ್ಟ್ರೇಟೆಡ್. ಏನು $100? ನಾನು ಆ್ಯಕ್ಚುಲಿ ನಮ್ಮ ಅಣ್ಣ ಮನೆಗೆ ಹೋಗಿ ಬಂದಿದ್ದಕ್ಕೆ ಇಟ್ ಜಸ್ಟ್ 1500 kilometers ಫ್ರಮ್ ಇಯರ್. ಇಟ್ಸ್ ಅ ಡಿಫ್ರೆಂಟ್ ಸ್ಟೇಟ್. ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ನನಗೆ ಫ್ಲೈಟಲ್ಲಿ ಹೋಗಿ ಬಂದಿದ್ದಕ್ಕೆ ನನಗೆ $80 ಆಯ್ತು ಅಷ್ಟೇ. ಬಟ್ ಇಲ್ಲಿಂದ ಏರ್ಪೋರ್ಟಿಂದ ನಾನು ಇಲ್ಲಿ ಮನೆಗೆ ಬರೋದಕ್ಕೆ 22 ಮೈಲಿಗೆ ನಾನು $100 ಕೊಡಬೇಕಂದಾಗ, ಸೊ ಅಲ್ಲೇ ನನಗೆ ಫ್ರಸ್ಟ್ರೇಟ್ ಆಗಿದ್ದು. ಸೊ ಇಲ್ಲ, ಇದು ಯಾಕೋ ನನಗೆ ಸರಿ ಹೋಗ್ತಿಲ್ಲ. ಕೊಡೋಣ, ಇಟ್ಸ್ ಲೈಕ್ ಅಷ್ಟೊಂದು ಅವಾಯ್ಡು ಮಾಡೋಕ್ಕಾಗಲ್ಲ. ಕೆಲವೊಂದು ಜಾಗದಲ್ಲಿ ನಾವು ಮನಿ ಕೊಡಲೇಬೇಕಾಗತ್ತೆ. ಬಟ್ ಅನ್ನೆಸೆಸರಿ ಅನ್ನಿಸ್ತು ನನಗೆ. ಏನೋ ಒಂದು $40 $50 ಅಂತಂದಿದ್ರು ಓಕೆ, ಇಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬರ್ಬೋದಾಗಿತ್ತು. $100 ವಿಚ್ ಈಸ್ ಈಕ್ವಲೆಂಟ್ ಟು 9000 rupees ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ. ಸೊ ಅದಿನ್ನೂ ಮೈಂಡಲ್ಲಿ ಇದೆ, INR ಅಲ್ಲಿ ಕನ್ವರ್ಟ್ ಮಾಡೋದು. ಬಟ್ ಸ್ಟಿಲ್ $100 ಈಸ್ ವೆರಿ ಮಚ್, ಏನೇ ಕೇಳಿದ್ರು. ಸೊ ಹಾಗಾಗಿ ಅಲ್ಲಿಂದ ನಾನೇನು ಮಾಡ್ತೇನೆ ಅಂತಂದರೆ, ಆಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವತ್ತು ಯೂಸ್ ಮಾಡಿಲ್ವಲ್ಲ, ಇವತ್ತು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾರ್ತಾ ಅಂತಿದೆ. ಸೊ ಮಾರ್ತಾ ಈಸ್ ನಥಿಂಗ್ ಬಟ್ ನಮಗೆ ಮೆಟ್ರೋ ಇದೆಯಲ್ಲ ಬೆಂಗಳೂರಲ್ಲಿ, ಅದೇ ಥರ ಇಲ್ಲಿ ಮಾರ್ತಾ ಅಂತ ಇದೆ. ಸೊ ಅಲ್ಲಿಂದ ಡೌನ್ ಟೌನ್ ಸಿಟಿಗೆ, ಅಂದರೆ ಸಿಟಿ ಸೆಂಟ್ರಿಗೆ ಬಂದು ಅಲ್ಲಿಂದ ಬಸ್ ತೊಗೊಂಡು ನಾನು ಬರ್ತೀನಿ ಇಲ್ಲಿಗೆ. ಸೊ ಏನಂತಂದರೆ 1.5 hour ಆಯಿತು. ಅದೇ ನಾನು ಕ್ಯಾಬ್ ತೊಗೊಂಡಿದ್ರೆ ಒಂದು 45 minutes ಆಗ್ತಾಯಿತ್ತು. 1.5 hour ನನಗೆ ಸ್ಪೆಂಡ್ ಆಗಿದೆ ಗೊತ್ತಾ, ಬರೀ $5 ಅಷ್ಟೇ. ಸೊ $100 $5. ಸೊ ವಿಚ್ ಈಸ್ ವೇ ಮಾರ್ಜಿನ್ ಇದೆ, ತುಂಬ ಮಾರ್ಜಿನ್ ಇರುತ್ತೆ. ಬಟ್ ಏನಂತಂದರೆ ನನಗೆ ಒಂದು 45 minutes ಲೇಟ್ ಆಯಿತು. ಬಟ್ ಯೂಶಲಿ ಏನಂತಂದರೆ ನೈಟ್ ಹೊತ್ತು ಸ್ವಲ್ಪ ಸೇಫ್ ಅಲ್ಲ ಇಲ್ಲಿ. ಯಾಕಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸಲ್ಲೆಲ್ಲ ಯೂಸ್ ಮಾಡಬೇಕಾದಾಗ ಎಲ್ಲರೂ ಸ್ವಲ್ಪ ಗಾಂಜಾ ಬ್ಯಾಚ್ಗಳು, ಇವೆಲ್ಲ ಬಬಲ್ ಗಮ್ ಬ್ಯಾಚ್ಗಳು ಇರ್ತವೆ. ಬಬಲ್ ಗಮ್ ಅಂತಂದರೆ ನಮ್ಮ ಬಬಲ್ ಗಮ್ಗೆಲ್ಲ ಇಲ್ಲಿ ಎಕ್ಸ್ಟ್ರೀಮ್ ಇರುತ್ತದು. ಸೊ ಆ ಬಬಲ್ ಗಮ್ಗಳೆಲ್ಲ ಹಾಕೋಬಿಟ್ಟು ಫುಲ್ ಅವ್ರದ್ದೇ ಆದ ಒಂದು ಇದರಲ್ಲಿರ್ತಾರೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಡೇಂಜರಸ್, ಗಾಂಜಾ ಬ್ಯಾಚ್ಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವಾಯ್ಡ್ ಮಾಡೋದೇ ಬೆಸ್ಟ್. ಬಟ್ ಈಗ ಆಫ್ಟರ್ನೂನ್ ಟೈಮ್ ಅಲ್ವಾ, ಸೊ ಈಗೇನು ಆ ಥರ ಪ್ರಾಬ್ಲಮ್ ಇರಲ್ಲ.
ಆ್ಯಂಡ್ ಈ ಬಬಲ್ ಗಮ್ ಅಂತ ಹೇಳ್ತಿದ್ದೀನಲ್ಲ ಅದರದ್ದು ಒಂದು ಸ್ಟೋರಿನೇ ಇದೆ ನನ್ನ ಫ್ರೆಂಡ್ದು. ಅವ್ನಿಗೆ ಹೇಳಿದ ತಕ್ಷಣ ನನಗೆ ಮೈಯೆಲ್ಲ ಶೇಕ್ ಆಗೋಯ್ತು. ಅಂದರೆ ಅದನ್ನು ಯೂಸ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಅದ್ರ ಪ್ರಭಾವ ಅಂತ ಅವನು ಒಂದು ಸರಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅದು ನನಗೆ ಮೈ ಜುಮ್ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋನೇ ಆಗುತ್ತೆ, ಅಷ್ಟೊಂದು ಎಕ್ಸ್ಪ್ಲನೇಷನ್ ಇದೆ. ಸೊ ವಿಲ್ ಡೂ ಇಟ್ ಲೇಟರ್. ಬಟ್ ಈಗ ಡೈರೆಕ್ಟಾಗಿ ಚಲೋ ಹೋಗೋಣ. ಸೊ ಡಸ್ಟ್ಬಿನ್ ಖಾಲಿ ಮಾಡಿದಾರ ನೋಡೋಣ. ನೋಡಿರಿ ಎಲ್ಲ ಇಟ್ಟಿದ್ದಾರೆ ಆಚೆ ಕಡೆ. ಸೊ ಆ್ಯಕ್ಚುಲಿ ಮಾರ್ನಿಂಗ್ ಬಂದು ತೊಗೊಂಡೋಗ್ತಾಯಿದ್ರು ನೋಡೋಣ. ಓಕೆ ತೊಗೊಂಡೋಗಿದ್ದಾರೆ. ಸೊ ಇದನ್ನು ಸ್ವಲ್ಪ ಅಲ್ಲಿ ಇಟ್ಬಿಡೋಣ. ಓಕೆ ಗೇಟ್ ಕ್ಲೋಸ್ ಆಗ್ತಿದೆ ನೋಡಿರಿ ಹೆಂಗೆ ಬಂದಿದೆ ಹೂವು. ಸೊ ಇನ್ನೊಂದು ವೀಕ್ ಹೋದರೆ ಸಖತ್ತಾಗಿರುತ್ತೆ ನೋಡೋದಕ್ಕೆ. ನೋಡಿ ಎಲ್ಲನೂ. ಸೊ ಇಲ್ಲಂತೂ ಕಲರ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನು ಸಮ್ಮರ್ ಸ್ಟಾರ್ಟ್ ಆಯಿತು. ಸೊ ನೋಡಿರಿ ಬಿಸಿಲು ಹಿಂಗಿದೆಯಲ್ಲ, ಬಟ್ ಸ್ಟಿಲ್ ಚಳಿ ಇದೆ. ಸೊ ಅದಕ್ಕೆ ಸ್ವೆಟ್ರ್ ಹಾಕೊಂಡ್ಬಂದಿದ್ದೀನಿ ನಾನು. ಬಿಸಿಲಿರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಚಳಿ ಇರುತ್ತೆ. ಆ್ಯಕ್ಚುಲಿ ನಮ್ಮ ಕಮ್ಯುನಿಟಿನ ಫಾರ್ ದ ಫಸ್ಟ್ ಟೈಮು ಇಷ್ಟು ಬಿಸಿಲಿರ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತಾಯಿರೋದು. ನೋಡಿರಿ ಗಿಡಗಳು ಹೆಂಗಿದಾವೆ, ನನಗೆ ಭಾರಿ ಇಷ್ಟ ಆಯಿತು. ಇನ್ನೊಂದು 2 ದಿನ ಹೋದರೆ ಸಖತ್ತಾಗಿರುತ್ತೆ. ಇನ್ನು ಇದು ಯಾವಾಗ ಚಿಗುರು ಬರುತ್ತೆ ಗೊತ್ತಿಲ್ಲ. ಈಗ 2 ಗಿಡ ಹಂಗೆ ಇದೆಯಾ ಇನ್ನು. ಸೊ ನನಗೆ ಇಲ್ಲಿಂದ ಬಸ್ ಸ್ಟ್ಯಾಂಡು ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸು. ಸೊ ಅಲ್ಲಿ ಹೋದ್ಮೇಲೆ 1-2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ಅಲ್ಲಿಂದ 4 ಮಿನಿಟ್ಸು ಮ್ಯಾರಿಟ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ. ಅದಾದಮೇಲೆ ಅಲ್ಲಿಂದ ಅಗೇನ್ ಬಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಅಗೇನ್ 20 ಮಿನಿಟ್ಸ್. ಸೊ ಟೋಟಲ್ ಒಂದು 30-35 ಮಿನಿಟ್ಸ್ ಆಗುತ್ತೆ. ಸೊ ಲೆಟ್ಸ್ ಚಲೋ. ಸೊ ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ನೋಡ್ರಿ ಇದೇ ಬಸ್ ಸ್ಟ್ಯಾಂಡು. ಇಲ್ಲಿ ಕೂತ್ಕೊಂಡಿದ್ರೆ ಬಸ್ ಬರುತ್ತೆ ಈ ಕಡೆಯಿಂದ. Parada solicitada. Now approaching Powder Springs Street at Belmead Drive. ಸೊ ಫೈನಲಿ ಬಂದು ಇಳಿದೆ. ಆಲ್ಮೋಸ್ಟ್ 45 ಮಿನಿಟ್ಸು. ಒಂದು ಡ್ರೈವಿಂಗ್ ಲೈಸೆನ್ಸ್ದು ಆಫೀಸ್ ಇಲ್ಲೇ ಇದೆ ನೋಡ್ರಿ, ಅಲ್ಲಿ ಹಾಕಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಕ್ಲೋಸ್ ಸಂಡೇ ಆ್ಯಂಡ್ ಮಂಡೇಸ್ ಅಂತ. ನಾನೇನಾದರೂ ಮಂಡೇ ಬಂದಿದ್ದರೆ ಗೋವಿಂದ ನೋಡ್ರಿ ಅದೇ ಆಫೀಸು. ಈಗ ಅಲ್ಲಿ ಹೋಗ್ಬೇಕು, ನಾನು ರೋಡ್ ಕ್ರಾಸ್ ಮಾಡಬೇಕು. ಓಕೆ, ಐ ಥಿಂಕ್ ವಿ ಕ್ಯಾನ್ ಕ್ರಾಸ್. at station 12. ಎಕ್ಸಾಮ್ ಆಯಿತು. 2 ಎಕ್ಸಾಮ್ ಇರುತ್ತೆ. ಒಂದು ಬಂದ್ಬಿಟ್ಟು ರಿಟರ್ನ್ ಟೆಸ್ಟು, ಇನ್ನೊಂದು ಬಂದ್ಬಿಟ್ಟು ಸೈನ್ ಬೋರ್ಡ್ ಟೆಸ್ಟ್ ಇರುತ್ತೆ. ಸೈನ್ ಬೋರ್ಡಲ್ಲಿ 20 ಔಟ್ ಆಫ್ 20, ರಿಟರ್ನ್ ಟೆಸ್ಟಲ್ಲಿ 1 ಮಾರ್ಕ್ಸಲ್ಲಿ ಹೊಟ್ಟೋಯ್ತು. ಸೊ ಮತ್ತೆ ಅಲ್ಲಿಗೂ ಕೇಳಿದೆ ಇವತ್ತೇ ಬರೀಬೋದಾ, ಆಫ್ಟರ್ ಲೈಕ್ ಏನೋ 1-2 ಅವರ್ಸ್ ಆದಮೇಲೆ ಬರೀಬೋದು ಅಂತಂದರೆ ನೋ, 1 ಎಕ್ಸಾಮ್ ಪರ್ ಡೇ ಅಂತಂದರು. ಇನ್ನು ಮತ್ತೆ ನಾಳೆ ಬರಬೇಕು. ನಾಳೆ ಬರೆದ್ರೆ ನನಗೆ ಎಲ್ಲೆಲ್ಲಿ ಕೊಡ್ತಾರೆ. ಸೊ ಬೇರೆ ಆಪ್ಷನ್ ಇಲ್ಲ, ನಾಳೆ ಬರಲೇಬೇಕು ನಾನೀಗ. ಟ್ರೈನಲ್ಲಿ ಮನೆಗೆ ಬಂದೆ. 12:30 ಮನೆ ಬಿಟ್ಟನು, 5:30 ಮನೆಗೆ ಬಂದಿದ್ದೀನಿ. 5:30 ಇಲ್ಲ, 5 ಗಂಟೆ. ಸೊ 4.5 ಅವರ್ಸ್ ಕಂಟಿನ್ಯೂಸ್ ಆಗಿ. ಸೊ ಬಸ್ ಕ್ಯಾಚ್ ಮಾಡಿ ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ಮತ್ತೆ ಬಸ್ಸಲ್ಲಿ ಬಂದು ಅದಾದಮೇಲೆ ವಾಲ್ಮಾರ್ಟಲ್ಲಿ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದಿರೋದು. ಸೊ ಆ್ಯಕ್ಚುಲಿ ಬರಬೇಕಾದ್ರೆ ಕ್ಯಾಬಲ್ಲಿ ಬಂದ್ಬೇಡ ಅಂತ ನೋಡ್ತಿದ್ದೆ ನಾನು, ಸುಮ್ಮನೆ ಯಾಕೆ ಬಸ್ಸು ಅದು ಇದು ಟಯರ್ಡ್ ಅಂತ. ಸೊ ನೋಡಿದ್ರೆ ಜಸ್ಟ್ 5 ಮೈಲ್ಸ್ಗೆ $30 ತೋರಿಸಿದ್ದಾನೆ ಊಬರನ್ನು. $30 ಇಸ್ ನಾಟ್ ಇವನ್ ಲೈಕ್ ಏನೋ, ಆ 5 ಮೈಲ್ಸ್ಗೆ $1 ಕೂಡ ಪೆಟ್ರೋಲ್ ಆಗಲ್ಲ ಅವನಿಗೆ. ಸೊ $30 ಕೊಡಬೇಕು ಅಂತ ತೋರಿಸಿದ. ಸೊ ಅದಕ್ಕೆ ಇನ್ಯಾಕೆ ಹೆಂಗೆ ಬಂದಿದ್ದೀನಿ. ಬಸ್ ಬೇರೆ ನನಗೆ ಇಮಿಡಿಯೇಟ್ ಆಗಿತ್ತು. ಸೊ ವಿತಿನ್ 2 ಮಿನಿಟ್ಸಲ್ಲಿ ಬಸ್ ಇತ್ತು.
ಸೊ ಇದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಅಲ್ಲಿ ವಾಲ್ಮಾರ್ಟ್ ಹತ್ರ ಇಳ್ಕೊಂಡು ವಾಲ್ಮಾರ್ಟ್ ಹತ್ರ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಮನೆಗೆ ಯೋಗಟ್ ಅಂತೆ ಬನಾನಾ ಅಂತೆ ಫ್ರೂಟ್ಸು ಅದು ಇದು ಸ್ವಲ್ಪ ಚಿಕನ್ ಎಲ್ಲ ತೊಗೊಂಬಂದೆ. ಸೊ ಅಲ್ಲಿ $30 ಕೊಟ್ಟೆ ನಾನು. ಸೊ ಎಲ್ಲೋ ಅಲ್ಲಿ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈ ನನ್ನ ಮಗನಿಗೆ ಜಸ್ಟ್ ಏನು ಗೊತ್ತಾ, ಒಂದು 8 ಮಿನಿಟ್ಸು 10 ಮಿನಿಟ್ಸು ತೋರಿಸಿದೆ ಅಷ್ಟೇ ಅಲ್ಲಿಂದ ಇಲ್ಲಿಗೆ. ಒಂದು 8 ಮಿನಿಟ್ಸ್ 10 ಮಿನಿಟ್ಸ್ ಡ್ರಾಪ್ ಮಾಡೋದಕ್ಕೆ $35 ಅಂತಂದರೆ ಇಟ್ಸ್ ನಾಟ್ ವರ್ತ್. ಇಲ್ಲಿ ಕ್ಯಾಬ್ಗಳಂತೂ ಅದೇನಂತಾರಲ್ಲ, ನಮ್ಮ ಮಾಸ್ತಿಗಳೇ ಮಾರ್ಕೋಬೇಕಷ್ಟೇ ಇಲ್ಲಿ. ಇನ್ ಕೇಸ್ ಏನಾದರೂ ಕ್ಯಾಬಲ್ಲೇ ಡೈಲಿ ಓಡಾಡ್ತಾಯಿದ್ರೆ ನಾವು ಬರೋ ಸ್ಯಾಲ್ರಿ ಎಲ್ಲ ಅಲ್ಲೇ ಹೊಟ್ಟೋಗುತ್ತೆ. ಸೊ ಈಗ ಮಧ್ಯಾಹ್ನ ಊಟ ಇಲ್ಲ. ಸೊ ಈಗ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡಬೇಕು. ಆ್ಯಕ್ಚುಲಿ ಇನ್ನೂ ಊಟ ಯಾವುದೂ ಇಲ್ಲ ಅಂದ್ಕೊಳ್ತೀನಿ. ಸೊ ಅಡುಗೆ ಪ್ರಿಪೇರ್ ಮಾಡಿ ಇನ್ನು ಊಟ ತಿನ್ನಬೇಕೀಗ. ಸೊ ಇದು ಇವತ್ತಿನ ಪಯಣ. ಹಾಯ್, ಐಮ್ ಬ್ಯಾಕ್ ಅಗೇನ್. ಇವತ್ತು ಮತ್ತೆ ಇನ್ನೊಂದು ಪೆಂಡಿಂಗ್ ಇದ್ದಿದ್ದು ಇಂಟರ್ವ್ಯೂ ಕೊಟ್ಟೆ ನಾನು. ಸೊ ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಫೈನಲಿ. ಆಫ್ಟರ್ ಆಲ್ ಸಸ್ಪೆನ್ಸ್, ಯಾಕಂದರೆ ಫಸ್ಟೇ ನಾನು 3-4 ರಾಂಗ್ ಹಾಕ್ಬಿಟ್ಟಿದ್ದೆ. ಆ ಒನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಲಾಸ್ಟ್ಗೆ ಐ ವಾಸ್ ಏಬಲ್ ಟು ಕ್ಲಿಯರ್ ಇಟ್. ಸೊ ಫೈನಲಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲೆಲ್ದು ಬಂದಿದೆ ನನಗೆ. ಸೊ 2 ಡೇಸ್ ಆದಮೇಲೆ ನಾನು ರೋಡ್ ಟೆಸ್ಟ್ ತೊಗೋಬೇಕು. ಸೊ 2 ಡೇಸ್ ಟೈಮ್ ಇದೆ ಅದಕ್ಕೆ. ಸೊ ಪ್ರಾಬ್ಲಿ ನಾನು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗತ್ತಂತ. ಇನ್ನು ಫುಲ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸ್ವಲ್ಪ ರೂಲ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅದು ರೂಲ್ಸ್ ಎಲ್ಲ ಕಲ್ತ್ಕೊಂಡು ಸ್ವಲ್ಪ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನೆಕ್ಸ್ಟ್ ವೀಕ್ ಬರೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಬಂದು ಸೊ ಕಂಪ್ಲೀಟ್ ಮಾಡಿದರೆ ನನಗೆ ಒಂದು 15 ಡೇಸಲ್ಲಿ ಲೈಸೆನ್ಸ್ ಸಿಗುತ್ತೆ. ಸೊ ಆಮೇಲೆ ಆರಾಮ್ಸೆ ಕಾರ್ ಡ್ರೈವ್ ಮಾಡ್ಬೋದು ನಾನು. ಫಸ್ಟು 20 ಕ್ವಶನ್ಸ್ಗೆ ನಾವು 15 ಕರೆಕ್ಟ್ ಆಗಬೇಕು. 5 ರಾಂಗ್ ಇದ್ರೂ ಪರವಾಗಿಲ್ಲ. ಬಟ್ ಫಸ್ಟ್ 6 ಕ್ವಶನಲ್ಲೇ ನಾನು 3 ರಾಂಗ್ ಹಾಕ್ಬಿಟ್ಟಿದ್ದೀನಿ. ಅದು ಪ್ರಾಬ್ಲಮ್ ಏನಾಯ್ತು ಅಂತಂದರೆ, ನಾನು ಕೆಲವೊಂದು ವೆಬ್ಸೈಟ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದಲ್ಲ. ಸೊ ಅದ್ರ ಪ್ರಕಾರ ನಾನು ಇಲ್ಲಿ ಹಾಕಿದೆ, ಬಟ್ ಇಲ್ಲಿ ರಾಂಗ್ ತೋರಿಸಿದೆ. ಸೊ ಅದನ್ನೇ ಹೇಳೋದು. ಸೊ ವೆಬ್ಸೈಟ್ಗಳಲ್ಲಿ ಬಂದಿರೋ ಕ್ವಶನ್ಸ್ ಅದ್ರ ಆನ್ಸರ್ಸು ನಂಬಾರ್ದು. ಸೊ ಹಾಗಾಗಿ ಅಲ್ಲಿ 2-3 ಕಂಟಿನ್ಯೂಸ್ ಆಗಿ ರಾಂಗ್ ಹಾಕ್ಬಿಟ್ಟೆ. ಇನ್ನು ಟೋಟಲ್ಲು ನನಗೆ 14 ಕ್ವಶನ್ಸು ಬರೀ 2 ರಾಂಗ್ ಆಪ್ಷನ್ಸ್ ಇತ್ತಷ್ಟೇ. ಸೊ ಏನೋ ಒಂದು ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ವರೆಗೂ ಹೆಂಗಿತ್ತಂತಂದರೆ, ಇದು ನನಗೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಆಗುತ್ತೋ ಇಲ್ಲೋ ಏನೋ. ಈವನ್ ಲಾಸ್ಟ್ 3 ಕ್ವಶನ್ಸು ನಾನು ಕರೆಕ್ಟಾಗಿ ಹಾಕಲೇಬೇಕಾಗಿತ್ತು. ಬಿಕಾಸ್ ಬೈ ದ ಟೈಮ್ ನನಗೆ 5 ರಾಂಗ್ ಹಾಕ್ಬಿಟ್ಟಿದ್ದೆ ನಾನು. ಸಖತ್ ಸಸ್ಪೆನ್ಸ್ ಆಗಿತ್ತು ನನಗಂತೂ ಎಕ್ಸಾಮು. ಬಟ್ ಫೈನಲಿ ಲಾಸ್ಟ್ 3 ಕಂಟಿನ್ಯೂಸ್ ಆಗಿ ರೈಟ್ ಹಾಕಿದೆ. ಸೊ ಔಟ್ ಆಫ್ 20ಗೆ 15 ಬಂತು. ಸೊ ಪಾಸ್. ಸೊ ಹಾಗಾಗಿ ಹಿಂಗೋ ಫೈನಲಿ ಇವತ್ತು ಅಂದ್ಕೊಳ್ತಾ ಇದ್ದೆ, ಇವತ್ತು ಬಿಸ್ಕೆಟ್ ಆಗುತ್ತೆ, ಇವತ್ತೇನು ಆಗುತ್ತೋ ಇಲ್ಲೋ ಮತ್ತೆ ಬರ್ಬೇಕು ಅಂದ್ಕೊಂಡೆ. ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಆಗ್ತೆ, ವರ್ಕ್ ಆಯಿತು. ನೆಕ್ಸ್ಟ್ ಈಗ 2 ಡೇಸು 3 ಡೇಸು ಬಿಟ್ಟು ಮತ್ತೆ ಬರಬೇಕು ನಾನು. ಇಲ್ಲ ನೀನು ಯಾವಾಗಾದರೂ ಬರ್ಬೋದು. ಸೊ 2-3 ಡೇಸ್ ಗ್ಯಾಪ್ ಇರಬೇಕಂತ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ನನಗೂ ಒಂದು 2-3 ಡೇಸ್ ಆರಾಮ್ಸೆ ಬೇಕು. ಸ್ವಲ್ಪ ಇಲ್ಲೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಬೇಸ್ಡ್ ಆನ್ ದಟ್ಟು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ. ಸೊ ಮೋರ್ ದೆನ್ 80-85 ಇರಬೇಕು.